ग्रहजमहममेजं भेजमाम्नाजगेजं सदजमसदजेजं श्रीसहाजं भजेयम्। अंजनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम्। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्तिस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे प्रथमस्कन्धे चतुर्दशाध्याये अद्य कथानुवादे सति किञ्चित् पूर्वकथानुवादः। ಈಗ 14ನೇ ಅಧ್ಯಾಯದಲ್ಲಿ 18ನೆಯ ಶ್ಲೋಕ ಆಗ್ಬೇಕಿದೆ. 18ನೆಯ ಶ್ಲೋಕವನ್ನು ಗಮನಿಸಿ. ನರ್ಮಾಣ್ಯುದಾರ ರುಚಿರ ಸ್ಮಿತ ಶೋಭನಾನಿ ಹೇ ಪಾರ್ಥ ಹೇ ಅರ್ಜುನ ಸಖೇ ಕುರು ನಂದನೇತಿ ಸಂಜಲ್ಪಿತಾನಿ ನರದೇವ ಹೃದಯ ಸ್ಪರ್ಶಾನಿ ಸ್ಮರ್ತುರ್ಲುಠಂತಿ ಹೃದಯಂ ಮಮ ಮಾಧವಸ್ಯ. ಅರ್ಜುನ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಮಾಧವಸ್ಯ, ನನಗೆ ಕೃಷ್ಣನ ಜೊತೆಗೆ ಯಾವ ರೀತಿ ಸಂದರ್ಭ ಉಂಟಾಯಿತು ಅಂದ್ರೆ ತುಂಬಾ ಹತ್ರ. ನನಗೆ ಕೃಷ್ಣ ಅಂದ್ರೆ ತುಂಬಾ ಕೇವಲ. ಯಾಕೆಂದ್ರೆ ಎಷ್ಟೋ ಬಾರಿ ಕೃಷ್ಣ ನನ್ನನ್ನ ಕರಿಬೇಕಾದ್ರೆ ಹೇ ಪಾರ್ಥ ಅಂತ ಒಂದ್ಸಲಿ ಹೇ ಪಾರ್ಥ ಅಂತ ಕರಿತಾ ಇದ್ದ, ಅಂದ್ರೆ ಕುಂತಿಯ ಮಗ ಅಂತ ಕರಿತಾ ಇದ್ದ. ಕೆಲವು ಸಲ ಹೇ ಅರ್ಜುನ ಇಲ್ಲಿ ಬಾಯಿಲಿ ಅಂತ ಹೇಳ್ತಾ ಇದ್ದ. ಕೆಲವು ಸಲ ಹೇ ಸಖೆ, ಸ್ನೇಹಿತನೇ ಬಾಯಿಲಿ ಅಂತ. ಅಥವಾ ಕುರುನಂದನ, ಇಡೀ ಕುರುಕುಲಕ್ಕೆ ದೀಪಕ, ಬೆಳಗ್ಸೋನ್ ನೀನು ಅಂತ ನಗ್ತಾ ನಗ್ತಾ ಎಷ್ಟೋ ಬಾರಿ ತಮಾಷೆಗೆ ಹೇ ಅರ್ಜುನ ಬಾಯಿಲಿ ಅಂತಾನೂ ಕರೆದಿದ್ದಿದೆ. ಎಷ್ಟೋ ಸಲ ಗಂಭೀರವಾಗಿ ಹೇ ಪಾರ್ಥ ಅಂತ ಕರೆದಿದ್ದು ಇದೆ. ಹೀಗೆ ಅವನು ಯಾವ ಉದ್ದೇಶದಿಂದ ಯಾವ ಕಾಲಕ್ಕೆ ಯಾವ ರೀತಿ ಕರೀತಾನೆ ಅದ್ ಹೇಳಿಕ್ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಬಾಂಧವ್ಯ. ಅದೆಲ್ಲ ನನಗ್ ನೆನಪಾಗ್ತಾ ಇದೆ ಅಂತ ಅರ್ಜುನ ತಾನು ಕೃಷ್ಣ ತನ್ನನ್ನ ಕರೆಯುವಂತ ಹೆಸರುಗಳನ್ನ ನೆನಪಿಸ್ಕೊಳ್ತಾ ಇದ್ದಾನೆ. ಅವನು ಎಷ್ಟು ಭಾಗ್ಯ ಅರ್ಜುನನಿಗೆ, ದೇವರೇ ತಾನೇ ಜೊತೆಗಿದ್ದು ದೇವರು ಕರಿತಾ ಇದ್ದಾನೆ. ಎಷ್ಟು ಸಲಿ ಕರೆದ ಪರಮಾತ್ಮ, ಹೇ ಅರ್ಜುನ, ಹೇ ಪಾರ್ಥ, ಹೇ ಸಖೆ, ಹೇ ಕುರುನಂದನ. ಹೀಗೆ ಅನೇಕ ರೀತಿ ಅವನು ನನ್ನ ಹೆಸರನ್ನ ಇಟ್ಟು ಅನೇಕ ರೀತಿ ನನ್ನನ್ನ ವ್ಯವಹಾರ ಮಾಡ್ತಾ ಇದ್ದ, ಕರಿತಾ ಇದ್ದ. ಅದು ಕೂಡ ಸುಮ್ನೆ ಏನೋ ಅಲ್ಲ, ಏನೋ ಬೈಲಿಕ್ಕೆ ಅಂತಲ್ಲ, ಯಾವಾಗ್ಲೂ ನರ್ಮಾಣಿ ಅಂತ, ಅಂದ್ರೆ ತಮಾಷೆ ಮಾಡ್ಬೇಕಾದ್ರೆ ನನ್ನ ಆಗಾಗ ಕರಿತಾ ಇದ್ದ ನೆನಪು ನನಗೀಗ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಉದಾರ ರುಚಿರ ಸ್ಮಿತ ಶೋಭನಾನಿ ಅಂತ ಹೇಳ್ತಾರೆ. ಅಂದ್ರೆ ಅವನ ಮಾತು, ಕೃಷ್ಣನ ಮಾತು ಹೇಗಿತ್ತು, ಬಹಳ ಗಂಭೀರವಾದ ಮಾತು, ಜೊತೆಗೆ ಮುಗುಳ್ನಗೆ ಇತ್ತು.
ಮುಗುಳ್ನಗೆಯಿಂದ ಮಾತಾಡ್ತಾ ಇದ್ದ, ಬಹಳ ನಗ್ತಾ ನಗ್ತಾ ಮಾತಾಡ್ತಾ ಇದ್ದ. ಬಹಳ ಮನೋಹರವಾಗಿತ್ತು ಕೇಳಲಿಕ್ಕೆ. ಹೃದಯಸ್ಪೃಶಾನಿ ಅಂತ ಅಂದ್ರೆ ಮನ ಮುಟ್ಟತ್ತಂತೆ, ಮನೋಹಾರಿ. ಅವನು ಒಂದೊಂದು ಶಬ್ದವನ್ನ ಕರೆದಾಗಲೂ ಕೂಡ ನನ್ನ ಹೆಸರನ್ನ ಇಟ್ಟು, ಆಗ ನನ್ನ ಮನಸ್ಸಿಗೆ ಅದು ತಾಕ್ತಾ ಇತ್ತು. ಹೃದಯಸ್ಪೃಶ ಆ ಮಾತುಗಳು. ಅಂತ ಆ ಭಗವಂತ ಹೇಳಿದ ಕರೆದ ಪ್ರತಿ ಒಂದು ಆ ಶಬ್ದಗಳು ಈಗಲೂ ನನಗೆ ನೆನಪಾಗ್ತಾ ಇದೆ. ಅದ್ ನನ್ನ ಮನಸ್ಸಿನಲ್ಲಿ ಅದು ಹೋಗ್ತಾ ಇಲ್ಲ. ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಕೂತ್ ಬಿಟ್ಟಿದೆ ಆ ಸಂಸ್ಕಾರ. ಆ ಭಗವಂತ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ನನ್ನನ್ನು ಕರಿತಾ ಇದ್ದ, ಆ ಒಂದು ಭಾವನೆ ಇದೆಯಲ್ಲ, ದೇವರ ಜೊತೆಗೆ ಒಂದು ನಂಟಿದೆಯಲ್ಲ, ಅದು ಯಾರು ಕೂಡ ಬಿಡ್ಲಿಕ್ಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ ಅರ್ಜುನ ತಾನು ಅಷ್ಟು ದೇವರ ಜೊತೆಗೆ ಒಂದು ಪ್ರೀತಿಯನ್ನ ಸಂಪಾದನೆ ಮಾಡಿದವನು. ಅಂತ ಇವನಿಗೆ ಖಂಡಿತವಾಗಿ ಆ ಭಗವಂತ ಕರೆದ ಶಬ್ದಗಳು ಪ್ರತಿಧ್ವನಿಸ್ತಾ ಇದೆ, ಮತ್ತೆ ಕರೆದ ಹಾಗೆ ಅನಿಸ್ತಾ ಇದೆ ಅರ್ಜುನನಿಗೆ. ಅದು ಮನಸ್ಸಿನಲ್ಲಿ ಹಾಗೆ ಅಚ್ಚು ಉಳಿದು ಬಿಟ್ಟಿದೆಯಂತೆ ಅರ್ಜುನನಿಗೆ. ಈ ರೀತಿ ಕೃಷ್ಣನ ಬಗ್ಗೆ ತಾನು ಒಂದು ಒಳ್ಳೆಯ ಮಾತನ್ನ ನಮಗೆ ತಿಳಿಸ್ತಾನೆ. ಇದಾಗಿ ಮುಂದಕ್ಕೆ ಹೇಳ್ತಾನೆ, ನಾನು ಎಷ್ಟು ಅಪರಾಧ ಮಾಡಿದ್ದೀನಿ, ಅಷ್ಟೆಲ್ಲ ಅಪರಾಧ ಮಾಡಿದ್ರು ಕೂಡ ದೇವರು ಮಾತ್ರ ಎಂದಿಗೂ ಕೂಡ ನನ್ನ ಬಗ್ಗೆ ಅಪಕಾರ ಮಾಡ್ಲೇ ಇಲ್ಲ. ಪ್ರತಿ ಕ್ಷಣದಲ್ಲೂ ಉಪಕಾರನೇ ತಾನು ಮಾಡಿದ. ನಾನು ಮಾತ್ರ ತುಂಬಾ ಸಲಹೆ ತಗೊಂಡ್ಬಿಟ್ಟೆ ಅಂತ ಹೇಳ್ತಾನೆ ಅರ್ಜುನ. ಕೃಷ್ಣನ ಜೊತೆಗೆ ತುಂಬಾ ಸಲಹೆಯಿಂದ ಇದ್ದೆ, ಆ ರೀತಿ ಇರಬಾರ್ದಿತ್ತು, ಅದನ್ನ ಹಾಗೆಲ್ಲ ಮಾಡ್ಬಿಟ್ಟೆ ಅಂತ. ನನ್ನದು ಕೆಟ್ಟ ಬುದ್ಧಿ, ನಾನ್ ಯಾಕೆ ಹಾಗೆ ಮಾಡಿದೆ ಅಂತ ಭಾರಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾನೆ. ಅದನ್ನ ಮುಂದಕ್ಕೀಗ 19ನೇ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಶಯ್ಯಾಸನಾಟನ ವಿಕಥನ ಭೋಜನಾದಿ ಶ್ವೈಕ್ಯಾತ್ ವಯಸ್ಯ ರುಭುಮಾನಿತಿ ವಿಪ್ರಲಬ್ಧಃ ಸಖ್ಯುಃ ಸಖೇವ ಪಿತೃ ವತ್ತನಯಸ್ಯ ಸರ್ವಂ ಸೇಹೇ ಮಹಾಮಹಿತಯಾ ಕುಮತೇರಘಂ ಮೇ. ಕೃಷ್ಣನ ಜೊತೆಗೆ ಅರ್ಜುನ ಬಹುಶಃ ಏನು ಪಡೆದಿದ್ದಾರೆ ಅದು ಬೇರೆಯವರು ಪಡೆದಿಲ್ಲ ಅಂತ ಅಷ್ಟು ತಾನು ವರ್ಣಿಸ್ತಾನೆ. ಶಯ್ಯ, ಆಸನ, ಅಟನ, ವಿಕಥನ, ಭೋಜನ ಎಲ್ಲ ಒಂದೇ ಕಡೆ. ಯಾವಾಗ ದೇವರ ಜೊತೆಗೆ ಮಲ್ಕೊಂಡಿದ್ದಷ್ಟೇ. ಏನಿದು, ದೇವರು ಯಾವ ಆಸನದಲ್ಲಿ ಕೂತ್ಕೊಳ್ತಾರೆ ಅಂತ ಆಸನದಲ್ಲಿ ಯಾರು ಕೂತ್ಕೊಳಲ್ಲ. ನಾವು ಸಾಮಾನ್ಯವಾಗಿ ಯಾರು ನಮ್ಮ ಗುರುಗಳಿದ್ರೆ ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ನಾವು ಹೋಗಿ ಕೂಡೋದೇ ಇಲ್ಲ. ಯಾಕೆ ಕೂಡೋದಿಲ್ಲ? ಅವ್ರು ನಮಗಿಂತ ತುಂಬಾ ದೊಡ್ಡವರು, ಅದು ನಾವು ಆ ಜಾಗದಲ್ಲಿ ಹೋಗಿ ಕೂಡೋದೇ ಇಲ್ಲ. ಅಂಥದ್ರಲ್ಲಿ ಗುರುಗಳಿರ್ಲಿ, ದೇವತೆಗಳು, ಅಯ್ಯೋ ವಾಯುದೇವರ ಪದವಿಗೆ ಹೋಗಿ ನಾವು ಕೂತ್ಕೊಳ್ಳೋದ, ಚತುರ್ಮುಖ ಬ್ರಹ್ಮದೇವರ ಕೂತ ಜಾಗದಲ್ಲಿ ನಾವು ಕೂತ್ಕೊಳ್ಳೋದ? ಖಂಡಿತ ಸಾಧ್ಯ ಇಲ್ಲ. ಒಂದು ಸಣ್ಣ ನಾವು ಅಲ್ಪ ಗುರುಗಳ ಕೂತ್ರೆ ಆ ಜಾಗದಲ್ಲಿ ನಾವು ಕೂತ್ಕೊಳ್ಳಲ್ಲ, ಆಸನ ನಮಗ್ ಬೇಡ ಅಂತ ಹೇಳೋರು ಈ ರೀತಿ ನಾವು ನೋಡ್ತಾ ಇದೀವಿ ಲೋಕದಲ್ಲಿ. ಅರ್ಜುನ ತಾನು ನೆನಪಿಸ್ಕೊಳ್ತಾ ಇದ್ದಾನೆ, ನಾನ್ ತಪ್ಪು ಮಾಡ್ಬಿಟ್ಟೆ. ಯಾಕೆಂದ್ರೆ ಕೃಷ್ಣ ಯಾವ ಹಾಸಿಗೆಯಲ್ಲಿ ಮಲ್ಕೊಳ್ತಾ ಇದ್ದ ಅವನ ಪಕ್ಕ ಹಾಗೆ ಮಲ್ಕೊಂಡ್ಬಿಡ್ತಾ ಇದ್ವಿ, ಹಾಗೆ ಮಾತಾಡ್ತಾ ಮಾತಾಡ್ತಾ. ಶಯ್ಯ, ಇನ್ನು ಮಲಗೋ ಹಾಸಿಗೆ ಅದೇ ಆಗಿತ್ತು. ಭಗವಂತ ಮಲಗುವಂತ ಹಾಸಿಗೆಯಲ್ಲಿ ನಾವು ಮಲ್ಕೊಳೋದ? ನಾವೆಂತ ನೀಚರು, ನಾವೆಂಥ ನೀಚ ಜನರು, ಎಷ್ಟು ಅಲ್ಪ ಯೋಗ್ಯತೆ ಇರೋರು. ನಾವ್ಯಾಕೆ ಆ ಭಗವಂತನ ಜೊತೆಗೆ ಮಲಗ್ಬೇಕಾಗಿತ್ತು? ಖಂಡಿತ ಮಲಗಬಾರ್ದಿತ್ತು. ದೇವರು ಅತ್ಯಂತ ಪೂಜ್ಯ, ಅವನ ಜೊತೆಗೆ ಅಷ್ಟು ಸಲಹೆಯನ್ನ ನಾನು ತಗೊಂಡ್ಬಿಟ್ಟೆ ಅಂತ ಅರ್ಜುನ ತಾನು ನೆನಪಿಸ್ಕೊಳ್ತಾನೆ. ಅಂದ್ರೆ ದೇವರು ಎಂಥ ದೊಡ್ಡ ವ್ಯಕ್ತಿತ್ವದವನು. ತನ್ನ ಪಕ್ಕಕ್ಕೆ ಅರ್ಜುನಂತ ಎಲ್ಲಿ ಇಂದ್ರದೇವರು, ಆ ಇಂದ್ರಾಂಶ ಅರ್ಜುನ. ಎಷ್ಟೇ ಕಕ್ಷೆ, ತುಂಬಾ ಚಿಕ್ಕ ಕಕ್ಷೆ ದೇವರಿಗೆ. ಅಂತ ಚಿಕ್ಕ ಕಕ್ಷೆಯಲ್ಲಿರೋನ ಮೇಲೆ ಬಹಳ ಪ್ರೀತಿಯನ್ನ ತೋರಿಸಿದಾನೆ ದೇವರು. ಶಯ್ಯ, ಹಾಸಿಗೆ ವಿಷಯದಲ್ಲಿ, ಜೊತೆಗೆ ಆಸನ, ಕೂತ್ಕೊಳ್ಳುವಂತಹ ಜಾಗ. ಕೃಷ್ಣ ಕೂತ್ಕೊಳ್ಳುವಂತಹ ಜಾಗದಲ್ಲಿ ಎಷ್ಟೋ ಬಾರಿ ಅರ್ಜುನ ಕೂತಿರೋದಿದೆ, ಅದನ್ನ ನೆನಪಿಸ್ಕೊಂಡ. ಅಟನ, ಜೊತೆಗೆ ಕೃಷ್ಣನ ಜೊತೆಗೆ ಓಡಾಡ್ತಾ ಇದ್ದದ್ದು. ಹಾಗೆ ವಿಕಥನ, ವಿಕಥನ ಅಂದ್ರೆ ಒಂದು ಬೈಯೋದು ಅಂತ ಅರ್ಥವನ್ನು ಮಾಡಿದ್ದಾರೆ. ಅಂದ್ರೆ ಕೃಷ್ಣನನ್ನ ಬೈದು ಬಿಟ್ಟಿದ್ದಾನೆ ಅರ್ಜುನ ಸಲಹೆ ತಗೊಂಡು. ದೇವರನ್ನ ಬೈಯೋದೆ ಅದೊಂದು ಮಾಡಿದ್ದಾನೆ. ಅಷ್ಟೇ ಅಲ್ಲ, ದೇವರ ಮುಂದೆ ಹೋಗಿ ತನ್ನ ಬಗ್ಗೆ ತಾನು ಹೊಗಳ್ಕೊಳ್ಳೋದು. ದೇವರಿಲ್ದೇ ಇದ್ರೆ ಅರ್ಜುನ ಎಲ್ಲಿ, ಕೃಷ್ಣ ಇಲ್ದೇ ಇದ್ರೆ ಅರ್ಜುನನ ಅಸ್ತಿತ್ವ ಎಲ್ಲಿ? ಅದು ಕೃಷ್ಣ ಸಾರ್ವಭೌಮ ಪುರುಷೋತ್ತಮ.
ಅವನ ಹತ್ರ ಹೋಗಿ ತನ್ನ ಬಗ್ಗೆ ಹೊಗಳ್ಕೊಳ್ಳೋದು ಅರ್ಜುನ. ಎಲ್ಲ ನಾನೇ ಮಾಡಿದ್ದು, ನಾನ್ ಹೀಗೆ, ನಾನ್ ಹಾಗೆ ಅಂತ ಅರ್ಜುನ ತಾನು ತನ್ನ ಬಗ್ಗೆ ಅಹಂಕಾರದಿಂದ ಹೇಳ್ಕೊಡ್ತಾ ಇದ್ದ. ಅದೆಲ್ಲ ಇವ್ನು ನೆನಪಿಸ್ಕೊಡ್ತಾ ಇದ್ದಾನೆ. ಅಷ್ಟೆಲ್ಲ ಭೋಜನ ಜೊತೆಗೆ ಕೂತು ಊಟ ಮಾಡಿದ್ದೀನಿ ಕೃಷ್ಣನ ಜೊತೆಗೆ, ಇದೆಲ್ಲ ಭೇದ ಭಾವ ಇರಲೇ ಇರ್ಲಿಲ್ಲ. ಅವನ ಜೊತೆ ಒಂದಾಗ್ಬಿಟ್ಟಿದ್ದೆ ನಾನು, ಒಂದಾಗಿ ನಾನು ಸೇರಿಕೊಂಡೆ ಇದನ್ನೆಲ್ಲ ಆ ಕೃಷ್ಣನ ಜೊತೆಗೆ ಅನುಭವಿಸ್ತಾ ಇದ್ದೆ. ಆದ್ರೆ ಈ ಎಲ್ಲ ವಿಷಯದಲ್ಲಿ ನನಗೆ ಭಗವಂತ ಮೋಸ ಮಾಡ್ಬಿಟ್ಟ ಕೃಷ್ಣ. ಯಾಕೆಂದ್ರೆ ಅವನು ದೇವರನ್ನು ಎಚ್ಚರ ನನಗೆ ಸರಿಯಾಗಿ ಕೊಡ್ಲೇ ಇಲ್ಲ. ಆ ಎಚ್ಚರ ಇದ್ರೆ ನಾನು ಯಾವುದೇ ಇದನ್ನ ಮಾಡ್ತಾ ಇರ್ಲಿಲ್ಲ. ಆದ್ರೆ ಮೋಸ ಹೋಗ್ಬಿಟ್ಟೆ, ದೇವರು ಆ ಎಚ್ಚರ ಕೊಡ್ಲೇ ಇಲ್ಲ. ಅವನನ್ನ ಸಾಮಾನ್ಯನಾದ ವ್ಯಕ್ತಿ ಅಂತ ನಾನು ಭಾವಿಸಿ ನಾನು ಅವನ ಜೊತೆ ವ್ಯವಹಾರ ಮಾಡ್ಬಿಟ್ಟೆ. ಇದು ತುಂಬಾ ತಪ್ಪಾಗೋಯ್ತು ಅಂತ ತಾನು ಹೇಳ್ತಾನೆ. ಅಷ್ಟೇ ಅಲ್ಲ, ದೇವರು ನನ್ನನ್ನ ಹೇಗ್ ನೋಡ್ಕೊಂಡಿತ್ತಾ ಇದ್ದ, ಕೃಷ್ಣ ಹೇಗ್ ನನ್ನ ನೋಡ್ತಾ ಇದ್ದ ಅಂದ್ರೆ ಅದಕ್ಕೆ ಹೇಳ್ತಾರೆ, ಏನಿಲ್ಲ, ಒಬ್ಬ ತಂದೆ ಪಿತಾ ಇವ ತನಯಸ್ಯ ಅಪರಾಧಂ, ನಿಜವಾಗಿ ಮಕ್ಕಳು ಅಪರಾಧ ಮಾಡಿದ್ರೆ ತಂದೆ ತಾಯಿ ಸಹಿಸ್ಕೊಡ್ತಾರೆ, ಬಿಟ್ಟು ಬಿಡ್ತಾರಂತೆ ಅಪರಾಧ. ಹಾಗೆ ಕೃಷ್ಣ ನಾನು ಏನ ಅಪರಾಧ ಮಾಡಿದೆ, ಯಾಕೆಂದ್ರೆ ದೊಡ್ಡವರ ಜೊತೆಗೆ ಹಂಚ್ಕೊಳ್ಬಾರ್ದು. ಒಂದೇ ಆಸನ, ಒಂದೇ ಹಾಸಿಗೆ, ಒಂದೇ ಈ ಏನೇನು ಸ್ಥಳಗಳಿದೆ ಎಲ್ಲೆಲ್ಲಿ ಕೂಡ್ತಾರೆ, ಒಂದೇ ಆಸನದಲ್ಲಿ ಹಂಚ್ಕೊಳ್ಳೋದು ಅಂತ ಇಲ್ಲವೇ ಇಲ್ಲ. ಪಕ್ಕಕ್ಕೆ ಕೂತ್ಕೊಳ್ಳಿಕ್ಕೆ ಭಯ, ಅಂತದ್ರಲ್ಲಿ ಒಂದೇ ಆಸನದಲ್ಲಿ ಅವರ ಆಸನದಲ್ಲೇ ಹೋಗಿ ಕೂತ್ಕೊಂಡ್ ಬಿಡೋದು, ಇದು ತುಂಬಾ ತಿರಸ್ಕಾರ ಆದ ಹಾಗಂತೆ. ಅದನ್ನ ತಿರಸ್ಕಾರ ಮಾಡಿದಾಗಾಯ್ತು. ನಾನು ಎಷ್ಟೋ ಬಾರಿ ಕೃಷ್ಣನನ್ನ ಈ ರೀತಿ ಯಾಕೆ ವ್ಯವಹಾರ ಮಾಡಿದೆ ಅನ್ನೋದು ಕಾರಣನೂ ಕೊಡ್ತಾನೆ ಅರ್ಜುನ. ಯಾಕೆ ಅವ್ನು ವ್ಯವಹಾರ ಮಾಡ್ತಾ ಹೀಗೆ ಅಂದ್ರೆ, ವಯಸ್ಯ ರುಭುವಾನಿತಿ ವಿಪ್ರಲಬ್ಧ ಅಂತ ಹೇಳ್ತಾರೆ. ವಯಸ್ಸ ಅಂದ್ರೆ ನನ್ ವಯಸ್ಸೇನು ಕೃಷ್ಣನ್ ವಯಸ್ಸೇನು ಒಂದೇ ಅಂತ ಸಲಿಗೆ ತಗೊಂಡ್ಬಿಟ್ಟೆ ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ವಯಸ್ಸು ಕೃಷ್ಣಂದು ಅಂತ ಯೋಚಿಸಿ ಕೃಷ್ಣನ ಮೇಲೆ ನಾನು ಈ ತರ ಎಲ್ಲ ವ್ಯವಹಾರಗಳನ್ನ ಮಾಡ್ತಾ ಹೋದೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ರುಭುಮಾನ್ ಅಂತ ಒಂದು ಶಬ್ದ ಹಾಕ್ತಾರೆ ಭಾಗವತದಲ್ಲಿ. ರುಭುಮಾನ್ ಅನ್ನೋ ಶಬ್ದಕ್ಕೆ ಏನರ್ಥ? ರುಭು ಅಂದ್ರೆ ದೇವತೆಗಳು, ಸಕಲ ದೇವತೆಗಳ ಒಡೆಯ ಅವನು. ಆದ್ರೆ ನನ್ನ ವಯಸ್ಸವನು ಅಂತ ಯೋಚಿಸಿ ಇಂಥ ಕೆಲಸ ಎಲ್ಲ ಮಾಡ್ಬಿಟ್ಟೆ ನಾನು ಮೋಸ ಮಾಡ್ಬಿಟ್ಟ ಕೃಷ್ಣನನ್ನ. ಸರಿಯಾಗಿ ಅವನ ಬಗ್ಗೆ ಸರಿಯಾಗಿ ನನ್ನ ಬಗ್ಗೆ ಅವನ ಬಗ್ಗೆ ನನಗೆ ತಿಳಿಸ್ಲೇ ಇಲ್ಲ ಕೃಷ್ಣ ಅಂತ ಹೇಳಿ, ಸಖ್ಯು ಸಖೇವ, ಒಳ್ಳೆ ಸ್ನೇಹಿತನಿದ್ರೆ ತನ್ನ ಸ್ನೇಹಿತ ಅಪರಾಧ ಮಾಡಿದ್ರು ಯೋಚಿಸಲ್ವಂತೆ, ಏನೋ ನನ್ನ ಸ್ನೇಹಿತ ತಾನೇ ಮಾಡಿದಿರ್ಲಿ ಬಿಡು ಅಂತ ಬಿಟ್ಟು ಬಿಡ್ತಾನೆ. ಹಾಗೆ ನನ್ನ ಬಗ್ಗೆ ಅವನು ಸ್ನೇಹಿತ ಅನ್ನೋ ಭಾವನೆಯಲ್ಲಿ ನನ್ನ ಅಪರಾಧ ಮಾಡಿದ್ರು ಇಷ್ಟು ವಿಷಯದಲ್ಲಿ ಬಿಟ್ಟುಬಿಟ್ಟ, ನಾನು ಏನು ಕ್ಷಮಿಸ್ಬಿಟ್ಟ ಅವನು. ಹಾಗೆ ತಂದೆ ಮಗನ ಅಪರಾಧ ಕ್ಷಮಿಸಿದಂತೆ. ಇನ್ನು ಸಖ್ಯು ಸಖೇವ ಪಿತೃವತ್ ತನಯಸ್ಯ ಸರ್ವಂ ಸೇಹೆ, ಹೀಗೆ ಮಹಾಮಹಿಮನಾದ್ರು ನಾನು ಮಾಡೋ ಪ್ರತಿಯೊಂದು ಅಪರಾಧವನ್ನ ಆ ಭಗವಂತ ಕೃಷ್ಣ ತಾನು ಸಹಿಸ್ಕೊಂಡ. ಇದಕ್ಕಿಂತ ಹೆಚ್ಚು ಬೇಕಾ ಆ ಕೃಷ್ಣನ ಕಾರುಣ್ಯ? ಇಷ್ಟು ಮಾಡಿದ್ರು ಸಹಿಸ್ಕೊಂಡಲ್ಲ, ಅದಕ್ಕೆ ದೊಡ್ಡ ಸತ್ಕಾರ ಮಾಡ್ಬೇಕು ಅವನಿಗೆ, ಅವನ ಮೇಲೆ ಶ್ರದ್ಧೆ ಭಕ್ತಿ ನೀನು ಜಾಸ್ತಿ ತೋರಿಸ್ಬೇಕು. ನಾನು ತುಂಬಾ ತಪ್ಪು ಮಾಡಿದೆ ಅಂತ ಅರ್ಜುನ ತಾನು ತನ್ನ ಬಗ್ಗೆ ನಿಂದಾತ್ಮಕವಾದ ಮಾತನಾಡ್ತಾನೆ. ನನ್ಗೆ ಅಷ್ಟು ಪಶ್ಚಾತ್ತಾಪ ಆಗೋಯ್ತು. ಜೀವನದಲ್ಲಿ ಒಮ್ಮೆ ತಿದ್ಬೋದಿತ್ತು ದೇವರು, ಆದ್ರೆ ಹಾಗೆ ಮಾಡ್ಲಿಲ್ಲ. ಅರ್ಜುನನ ಜೊತೆಗೆ ಎಲ್ಲಾ ಸಂದರ್ಭದಲ್ಲೂ ತಾನಿದ್ದ ಅನ್ನೋದನ್ನ ಈ ಮುಖಾಂತರ ಅರ್ಜುನ ತಾನು ನೆನಪಿಸ್ಕೊಡ್ತಾ ಇದ್ದ ನಮ್ಗೆ. ಭಗವಂತ ಹೇಗ್ ಕಾಪಾಡ್ತಾನೆ, ಅವನು ಮಲಗಿದ್ದಾಗ ಹಾಗೆ ಜೊತೆಗೆ ಇದ್ದ, ಊಟ ಮಾಡಿದಾಗ ಜೊತೆಗೆ, ಆಟ ಎಲ್ಲ ಹೋದ್ರ ಜೊತೆಗಿದ್ದು ಸಂಪೂರ್ಣ ಅರ್ಜುನನ ರಕ್ಷಣೆಯನ್ನ ಮಾಡಿದ್ದನ್ನ ಈ ಅರ್ಜುನ ತುಂಬಾ ಚೆನ್ನಾಗಿ ನೆನಪಿಸ್ಕೊಂಡಿದ್ದಾನೆ. ಇನ್ನು ಮುಂದಕ್ಕೆ ಹೋಗೋಣ. ಮುಂದಿನ ಶ್ಲೋಕದಲ್ಲಿ ಏನ್ ವಿವರಿಸ್ತಾರೆ ಅಂದ್ರೆ, ಶೂನ್ಯೋಸಿ ಅಂತ ಅಂದ್ರೆ ಅರ್ಜುನನಿಗೆ ಆ ಕಡೆ ದ್ವಾರಕೆಯಿಂದ ಕೃಷ್ಣನ ಬಿಟ್ಟು ಈ ಕಡೆ ಬಂದಾಗ ಏನೋ ಜಗತ್ತೆಲ್ಲ ಶೂನ್ಯ, ಏನೋ ಕಳ್ಕೊಂಡ್ಬಿಟ್ಟೆ ಜೀವನದಲ್ಲಿ ಅನ್ನುವ ಭಾವನೆ ಅರ್ಜುನನಿಗೆ ಬರ್ತಾ ಇದೆ. ನಿಜ ಅದು ಶೂನ್ಯತೆ ಭಾವನೆ ಏನ್ ಬಂದಿದೆ ಅರ್ಜುನನಿಗೆ, ಅದ್ ನಿಜ ಅಂತ. ಯಾಕೆಂದ್ರೆ ಅಂತ ಕಾರಣ ಕೊಡ್ತಾ ಅದಕ್ಕೆ ಮುಂದೆ 20ನೆಯ ಶ್ಲೋಕದಲ್ಲಿ ವಿವರಿಸ್ತಾರೆ. ಈಗ 20ನೆಯ ಶ್ಲೋಕವನ್ನು ಗಮನಿಸೋಣ. ಸೋಹಂ ನೃಪೇಂದ್ರರಹಿತಃ ಪುರುಷೋತ್ತಮೇನ ಸಖ್ಯಾ ಪ್ರಿಯೇಣ ಸಹೃದಾ ಹೃದಯೇನ ಶೂನ್ಯಃ ಅಧ್ವನ್ಯುರುಕ್ರಮ ಪರಿಗ್ರಹ ಮಂಗರಕ್ಷನ್ ಗೋಪೈರ ಸದ್ಭಿರಬಲೇನ
ವಿನಿರ್ಜಿತೋಸ್ಮಿ. ಸೋಹಂ ನೃಪೇಂದ್ರರಹಿತ. ಅಂದ್ರೆ ದೇವರು ಎಷ್ಟೆಷ್ಟು ರೀತಿಯಲ್ಲಿ ಅರ್ಜುನನಿಗೆ ಉಪಕಾರ ಮಾಡಿದ ಕೃಷ್ಣ ಅಂದ್ರೆ, ಒಂದು ಸಖ್ಯ, ಒಂದು ಒಳ್ಳೆ ಸ್ನೇಹಿತನಾಗಿದ್ದ, ಜೊತೆಗೆ ಪ್ರಿಯಣ, ಎಷ್ಟು ಪ್ರೀತಿ ಅಂದ್ರೆ ತನ್ನ ದೇಹ ಇಲ್ಲಿ ಎಲ್ಲವನ್ನ ಬಿಟ್ಟು ಕೃಷ್ಣನ ಮೇಲೆ ಅಷ್ಟು ಪ್ರೀತಿ ಅರ್ಜುನನಿಗೆ. ಅಂಥ ಪ್ರೀತಿ ಪಾತ್ರನಾದ ವ್ಯಕ್ತಿ. ಹೃದಯೇನ ಶೂನ್ಯ ಅಂತ ಹೇಳ್ತಾರೆ. ಅತ್ಯಂತ ಸ್ನೇಹ, ಒಳ್ಳೆ ಹೃದಯ ಕೃಷ್ಣನದು. ಭಗವಂತನಷ್ಟು ಒಳ್ಳೆ ಹೃದಯ ಯಾರಿಗಿರ್ಲಿಕ್ಕೆ ಸಾಧ್ಯ? ಅಂತ ಒಳ್ಳೆ ಹೃದಯ ಆ ಕೃಷ್ಣನದ್ದು. ಯಾವುದೇ ನಿಮಿತ್ತ ಇಲ್ಲ, ನನ್ನ ಸುಹೃತ್ ಅವನು. ನಾನೇನೋ ಉಪಕಾರ ಮಾಡಿದೆ ಅದಕ್ಕೋಸ್ಕರ ನನ್ನ ಜೊತೆಗೆ ಅವನು ಸ್ನೇಹಿತನಾಗಿದ್ದು ಉಪಕಾರ ಮಾಡ್ತಾ ಇದ್ದ, ಹೀಗಿಲ್ಲ. ಅನಿಮಿತ್ತ ಬಂಧು ಅಂತ ಕರಿತೀವಿ ದೇವರಿಗೆ. ಯಾವುದೇ ಅಪೇಕ್ಷೆ ಕಾರಣ ಇಲ್ಲದೇನೆ ತಾನಾಗೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಆ ರೀತಿಯ ಅನಿಮಿತ್ತ ಬಂಧು ಆ ಕೃಷ್ಣ. ಇಂಥ ಈ ಕೃಷ್ಣ ಪುರುಷೋತ್ತಮ, ಕ್ಷರಾಕ್ಷರ, ಸಮಗ್ರ ಜಗತ್ತಿನಲ್ಲಿ ಲಕ್ಷ್ಮೀದೇವಿಯಿಂದ ಹಿಡಿದು ಎಲ್ಲರಿಗಂತಲೂ ಉತ್ತಮನಾದ ವ್ಯಕ್ತಿ ಕೃಷ್ಣ. ಅಂಥ ಕೃಷ್ಣ ನನ್ನ ಜೊತೆಗೆ ಇವತ್ತಿಲ್ಲ, ದ್ವಾರಕೆಯಿಂದ ಈ ಕಡೆ ಬಂದ್ಬಿಟ್ಟಿದ್ದೀನಿ ಅಂದ್ರೆ ಏನೋ ಒಂಥರ ಹೃದಯೇನ ಶೂನ್ಯ. ನನ್ನ ಹೃದಯದಲ್ಲಿ ಏನೋ ಎಲ್ಲ ಕಳ್ಕೊಂಡ್ಬಿಟ್ಟ ಹಾಗೆ, ಮನಸ್ಸಿನಲ್ಲಿ ಏನೂ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ನನಗೆ ಭಾವನೆ ಉಂಟಾಗ್ತಾ ಇದೆ. ಆದ್ರಿಂದ ಯಾಕೋ ಅಮಂಗಳ ಆಗ್ಬಿಟ್ಟೆ ನಾನು ಅಂತ ಅನ್ನಿಸ್ತಾ ಇದೆ ಅಂತ ತಾನು ಅರ್ಜುನ ನೆನಪಿಸ್ಕೊಡ್ತಾ, ಅವನು ಇಲ್ಲದೆ ಇದ್ದಾಗ ಒಂದು ಸಂದರ್ಭ ನಡೀತು ಅರ್ಜುನನಿಗೆ. ಅದನ್ನ ಅರ್ಜುನ ತಾನು ನೆನಪಿಸ್ಕೊಡ್ತಾನೆ. ಅದೇನಾಯ್ತು, ಒಮ್ಮೆ ಕೃಷ್ಣನ ಈ ಪತ್ನಿಯರು ಯಾರ್ಯಾರಿದ್ರು 16,100 ಜನ ಏನು ಪತ್ನಿಯರಿದ್ರು, ಅವರನ್ನ ಕರ್ಕೊಂಡ್ ಬರ್ಬೇಕಾಗ್ ಬರುತ್ತೆ. ಆಗ ಕೆಲವರು ಆಕ್ರಮಣ ಮಾಡ್ಬಿಡ್ತಾರೆ. ಅಂದ್ರೆ ಅವಾಗ ಕೃಷ್ಣ ಜೊತೆಗೆ ಇರೋದಿಲ್ಲ. ಆ ಸಂದರ್ಭ ಹೇಗಿತ್ತು ಅಂತ, ಯಾರೋ ಮ್ಲೇಚ್ಛರೆಲ್ಲ ಆಕ್ರಮಣ ಮಾಡ್ಬಿಡ್ತಾರೆ. ಆ ಮ್ಲೇಚ್ಛರ ಆಕ್ರಮಣ ಮಾಡಿದಾಗ ಸೋತ್ ಬಿಡ್ತಾನೆ ಅರ್ಜುನ. ತಾನು ಏನು ತನ್ನ ಕೈಯಲ್ಲಿ ಇದ್ರು ಕೂಡ ಅವರ ಮೇಲೆ ಪ್ರಹಾರ ಮಾಡಿದ್ರು ಮ್ಲೇಚ್ಛರನ್ನ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅರ್ಜುನನಿಗೆ. ಕೃಷ್ಣ ಪತ್ನಿಯರ ರಕ್ಷಣೆ ಮಾಡ್ಬೇಕು. ಆದ್ರೆ ಕೃಷ್ಣ ಜೊತೆಗೆ ಇಲ್ದೇ ಇರೋದ್ರಿಂದ ಅವನಿಗೇನೋ ಅವತ್ತಿನ ದಿವ್ಸ ತಾನು ಏನು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಆಶ್ಚರ್ಯ ಆಗತ್ತೆ ಅಂತ ತಾನೇ ಅರ್ಜುನ ನೆನಪಿಸ್ಕೊಡ್ತಾನೆ. ಹಾಗಾದ್ರೆ ಇಡೀ ಯುದ್ಧ ಭೂಮಿಯಲ್ಲಿ ಕೃಷ್ಣ ಒಬ್ಬ ನನ್ನ ಜೊತೆಗಿರೋದ್ರಿಂದ ನಾನು ಎಲ್ರನ್ನು ಎದುರಿಸ್ದೆ ಬಿಟ್ರೆ ನನ್ನಲ್ಲಿ ಏನು ಸಾಮರ್ಥ್ಯ ಇಲ್ಲ. ಯಾಕಂದ್ರೆ ಒಂದು ಅಬಲೆಯಾದ ಕೃಷ್ಣನ ಪತ್ನಿಯರ ರಕ್ಷಣೆ ಮಾಡ್ಲಿಕ್ಕೆ ನನ್ನ ಕೈಲಿ ಆಗ್ಲಿಲ್ಲ, ಅಂದ್ರೆ ದಿವಸ ಸೋತ್ ಬಿಟ್ಟೆ ನಾನು ಅಂತ ತಾನು ಮತ್ತೆ ತನ್ನ ಅಸಹಾಯಕ ಪರಿಸ್ಥಿತಿ, ತನ್ನ ಅಸ್ವಾತಂತ್ರ್ಯದ ಪರಿಸ್ಥಿತಿಯನ್ನ ತಾನು ವಿವರಿಸ್ತಾನೆ. ಇಷ್ಟೇ ಅಲ್ಲದೆ ಅವನು ಇನ್ನೂ ಚೆನ್ನಾಗಿ ನೆನಪಿಸ್ಕೊಡ್ತಾನೆ, ಅದನ್ನ ಸ್ಪಷ್ಟಪಡಿಸ್ತಾನೆ. ಯಾವ ಕರ್ಮ ನನಗೆ, ನಾನೇ ದೊಡ್ಡ ಯೋಧೃ, ನನ್ನಂಥ ಒಬ್ಬ ಪರಾಕ್ರಮಿ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ. ಆದರೆ ಒಂದು ಸಣ್ಣ ಮ್ಲೇಚ್ಛರ ಗುಂಪಿನ ಜೊತೆಗೆ ನಾನು ಸೋತ್ಬಿಟ್ಟೆ, ಏನು ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದಿನ ದಿವಸ ಅಂತ ತಾನು ವಿವರಿಸ್ತಾ ಮುಂದಕ್ಕೆ ಹೋಗ್ತಾನೆ. ಮುಂದಿನ ಶ್ಲೋಕಕ್ಕೆ ಬರೋಣ. 21ನೆಯ ಶ್ಲೋಕ. ತಸ್ಮೈ ಧನುಸ್ತ ಈಶವಃ ಸರಥೋಯ ಹಯಾಸ್ತೆ ಸೋಹಂ ರಥೀ ನೃಪತಯೋ ಯತ ಆಮನಂತಿ ಸರ್ವಂ ಕ್ಷಣೇನ ತದಭೂತ್ ಅಸದೀಶ ರಿಕ್ತಂ ಭಸ್ಮನ್ ಹುತಂ ಕುಹಕರಾದ್ಧ ಮಿವೋಕ್ತಮೂಷೆ. ಅರ್ಜುನ ಹೇಳ್ತಾನೆ, ನಾನು ವಾಸ್ತವಿಕವಾಗಿ ಸೋಲೋ ಅಗತ್ಯ ಇರ್ಲಿಲ್ಲ. ಯಾಕೆಂದ್ರೆ ತದ್ವೈ ಧನುಹು, ನನ್ನ ಹತ್ರ ಇದ್ದ ಗಾಂಡೀವ ಧನಸ್ಸು, ಅದೇ ಆ ಗಾಂಡೀವ ಧನಸ್ಸು ಅಂತ ಹೇಳ್ತಾನೆ ಅರ್ಜುನ. ಆ ಗಾಂಡೀವ ಧನಸ್ಸು ಯುದ್ಧ ರಂಗದಲ್ಲಿ ಮುಂದೆ ಯುದ್ಧಕ್ ಬರೋರ್ ಜೊತೆಗೆ ಏನ್ ಯುದ್ಧ ಮಾಡಿದ್ನಲ್ಲ, ಆಗ್ಲೂ ನನ್ನ ಕೈಲಿ ಅದೇ ಗಾಂಡೀವ ಧನಸ್ಸಿತ್ತು, ಈಗ್ಲೂ ಅದೇ ಗಾಂಡೀವ ಧನಸ್ಸಿದೆ. ತೇ ಈಶವಃ, ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನನ್ನ ಬಳಿ ಇದ್ದ ಬಾಣಗಳಿತ್ತಲ್ಲ, ಅದೇ ಹಿಂದಿನ ದಿವ್ಸನೂ ನನ್ನ ಬಳಿ ಬಾಣಗಳಿತ್ತು. ಇದೆಲ್ಲ ಯಾವಾಗ ಮ್ಲೇಚ್ಛರು ಆಕ್ರಮಣ ಮಾಡಿದಾಗ, ಇವನು ಈ ಕೃಷ್ಣನ ಪತ್ನಿಯರನ್ನೆಲ್ಲ ರಕ್ಷಣೆ ಮಾಡ್ಬೇಕು ಅಂತ ಪಣ ತೊಟ್ಟಾಗ
ಆಗ ಅದು ಎಡವಟ್ಟುಗಳು. ಅದೇ ಬಾಣ ಇತ್ತು ನನ್ನ ಹತ್ರ ಆ ಸಂದರ್ಭದಲ್ಲಿ, ಅದೇ ಗಾಂಡೀವ ಧನಸ್ಸಿತ್ತು. ಸ ರಥ, ಅಯ್ಯೋ ಅದೇ ರಥನೂ ಕೂಡ ಇತ್ತು. ಹಯಾಸ್ತೆ, ಕುದುರೆಗಳು ಕೂಡ ಅದೇ ಇದ್ವು. ಯಾವುದು, ಯಾವ ಕುರುಕ್ಷೇತ್ರ ಯುದ್ಧ ಮಾಡ್ಬೇಕಾದ್ರೆ ಯಾವ ಕುದುರೆನೋ, ಯಾವ ರಥನೋ, ಯಾವ ಗಾಂಡೀವ ಧನಸ್ಸು, ಯಾವ ಬಾಣಗಳು, ಅದೆಲ್ಲ ತನ್ನ ಹತ್ರನೇ ಇತ್ತು. ಆದ್ರೆ ಒಬ್ಬ ಮಾತ್ರ ಇರ್ಲಿಲ್ಲ. ರಾಜರುಗಳೆಲ್ಲ ಅಷ್ಟೊಂದು ಬಂದ್ರು ಯುದ್ಧ ಮಾಡ್ಲಿಕ್ಕೆ, ಎಲ್ಲರನ್ನು ಸೋಲಿಸಿದೆ. ಆದ್ರೆ ನನ್ನ ಜೊತೆಗೆ ಒಬ್ಬ ಇರ್ಲಿಲ್ಲ. ರಥಿ ನಾನಿದ್ದೆ, ಯಾರು ರಥದಲ್ಲಿ ಕೂತ್ಕೊಳ್ಳೋದು ನಾನಿದ್ದೆ. ಆದ್ರೆ ಇಂದಿನ ದಿವಸ ಸಾರಥಿ ಒಬ್ಬ ಇಲ್ಲ, ಕೃಷ್ಣ ಇಲ್ಲ ನನ್ನ ಜೊತೆಗೆ. ಆ ಕೃಷ್ಣ ಇಲ್ಲ ಅನ್ನೋದ್ರಿಂದ ಈ ಪರಿಸ್ಥಿತಿ ನನಗಾಗೋಯ್ತು. ಸರ್ವಂ ಕ್ಷಣೇನ, ಒಂದೇ ಕ್ಷಣದಲ್ಲಿ ನನ್ನ ಬಗ್ಗೆ ನನಗೆ ಗೊತ್ತಾಗೋಯ್ತು. ನನ್ನ ಬಗ್ಗೆ ಮೊದಲು ತುಂಬಾ ಅಜ್ಞಾನ ಇತ್ತು, ನಾನು ಬಹಳ ದೊಡ್ಡ ಪರಾಕ್ರಮಿ ಅಂತ. ಅದೇ ಒಂದೇ ಕ್ಷಣದಲ್ಲಿ ನನ್ನ ಪರಿಚಯ ಆಗೋಯ್ತು. ಕೃಷ್ಣ ಇಲ್ಲದೇನೆ ಏನ್ ಬೇಕಾದ್ರೂ ಇರ್ಲಿ, ಏನ್ ಉಪಯೋಗ, ಅದರಿಂದ ಏನೂ ಆಗ್ಲಿಲ್ಲ. ತದ್ ಅಭೂತ್ ಅಸತ್ ಈಶ ರಿಕ್ತಂ, ಭಗವಂತನನ್ನ ಬಿಟ್ಟು ನಮ್ಮ ಹತ್ರ ಏನ್ ಇದ್ರೂ ಕೂಡ ಅದೇನು ಇಲ್ಲ ಅನ್ನೋ ರೀತಿಯಲ್ಲಿ. ಯಾಕೆಂದ್ರೆ ಒಂದ್ ಕ್ಷಣದಲ್ಲಿ ಏನ್ ಬೇಕಾರಾಗ್ಬೋದು ನಮ್ಗೆ, ಆದ್ರೆ ದೇವರು ಒಬ್ಬ ಇದ್ರೆ ಸಾಕು. ಅದೇನ್ ಇಲ್ಲ ಅಂತಾದ್ರೂ ಅದೇನೋ ಸೃಷ್ಟಿ ಆಗ್ಬಿಡತ್ತೆ ಕ್ಷಣದಲ್ಲಿ, ಏನ್ ಬೇಕಾರಾಗತ್ತೆ. ದೇವರೊಬ್ಬ ಇದ್ರೆ ಸಾಕು. ಎಲ್ಲಾ ವಸ್ತುಗಳಿದ್ದು ದೇವರನ್ನ ನಾವು ಕಳ್ಕೊಂಡಿದೀವಿ ಅಂತಂದ್ರೆ ಇದಕ್ಕಿಂತ ಒಂದು ಅನೌಚಿತ್ಯ ಯಾವುದು ಇಲ್ಲ. ಇದಕ್ಕಿಂತ ಒಂದು ದುಃಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಯಾವ್ದಿಲ್ಲ. ಅದರಿಂದ ದೇವರ ಜೊತೆಗಿದ್ರೆ ನಮ್ಗೆ ಏನು ಬೇಕಾದ್ರೂ ಆಗತ್ತೆ ಅನ್ನೋದಕ್ಕೆ ಅರ್ಜುನ ತಾನು ತನ್ನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಬಂದ. ಆದ್ರಿಂದ ಇದೆಲ್ಲ ಹೇಗಾಯ್ತು ಅಂದ್ರೆ ಭಸ್ಮನ್ ಹುತಂ ಇವ ಅಂತ ಹೇಳ್ತಾರೆ. ಅಂದ್ರೆ ಹೋಮ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಬೆಂಕಿ ಇದ್ದ ಕಡೆ ಬೆಂಕಿ ಪ್ರಜ್ವಲಿಸ್ತಾ ಇದೆ, ಅಗ್ನಿ ಚೆನ್ನಾಗಿ ಉರಿತಾ ಇದೆ, ಆಗ ಅಲ್ಲಿ ಹೋಮ ಮಾಡ್ಬೇಕು. ಹೋಗಿ ಹೋಗಿ ಬೂದಿಯಲ್ಲಿ ಯಾರು ಹೋಮ ಮಾಡ್ತಾರ, ಬೂದಿಯಲ್ಲಿ ಹೋಮ ಮಾಡಿದ್ರೆ ಹೇಗೋ ಹಾಗಾಯ್ತು ನನ್ ಕತೆ. ಏನು ಉಪಯೋಗ ಆಯ್ತು? ಯಾಕೆಂದ್ರೆ ಭಗವಂತನ ಸಂಯೋಗ ನನಗಿಲ್ಲ ಇವತ್ತಿನ ದಿವಸ, ಕೃಷ್ಣನ ಜೊತೆಗಿಲ್ಲ. ಕೃಷ್ಣನ ಜೊತೆಗಿಲ್ಲದೆ ಇದ್ರೆ ನಾನು ಏನ್ ಮಾಡಿದ್ರು ಕೂಡ ಆ ಹೋಮಕ್ಕೆ ಬೆಲೆನೇ ಇಲ್ಲ. ಯಾಕೆ ಬೂದಿಲ್ ಹೋಮ ಮಾಡಿದ್ರೆ ಯಾರು ಬೆಲೆ ಕೊಡ್ತಾರ? ಯಾರು ಬೆಲೆ ಕೊಡಲ್ಲ. ಆ ತರ ಆಯ್ತು. ಇನ್ನು ಅಷ್ಟೇ ಅಲ್ಲ, ಕುಹಕ ರಾಧವಿವ ಅಂತ ಹೇಳ್ತಾರೆ. ಅಂದ್ರೆ ಇದು ಹೇಗಾಯ್ತು, ಕಳ್ಳತನದಿಂದ ಒಬ್ಬ ಒಂದಿಷ್ಟನ್ನ ಎತ್ಕೊಂಡ್ ಬರ್ತಾನೆ ವಸ್ತುಗಳನ್ನ. ಈ ಕಳ್ಳತನದಿಂದ ಎತ್ಕೊಂಡ್ ಬಂದ್ರೆ ಹೇಗೋ ಹಾಗಾಯ್ತು ಅಂತ. ಇದು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಂದ್ರಜಾಲ ವಿದ್ಯೆ ಅಂದ್ರೆ ಮ್ಯಾಜಿಕ್ ಏನ್ ಮಾಡ್ತಾರಲ್ಲ, ಮ್ಯಾಜಿಕ್ ಮಾಡೋರು ಏನ್ ಮಾಡ್ತಾರೆ, ಅದು ಇಲ್ದೇ ಇರೋ ವಸ್ತು ತೋರಿಸ್ತಾ ಇರ್ತಾರೆ. ಯಾಕೆ ತೋರಿಸ್ತಾರೆ? ವ್ಯರ್ಥ. ಅದರಿಂದ ಏನಾಗ್ಬೇಕು, ಯಾರಿಗೂ ಏನೂ ಉಪಯೋಗ ಇಲ್ಲ. ಯಾಕೆಂದ್ರೆ ಅದು ಇಲ್ದೇ ಇರೋ ವಸ್ತು ಅಂದ್ರೆ ಅದು ಸುಳ್ಳಾಗಿ ತೋರ್ಸೋದಷ್ಟೇ. ವಾಸ್ತವಿಕವಾಗಿ ಅಲ್ಲಿ ಅವ್ರು ಏನ್ ತೋರಿಸ್ತಾರೆ, ಸುಳ್ಳಾಗಿ ಜನರಿಗೆ ಮೋಹ ಬರೋ ರೀತಿ, ಭ್ರಮೆ ಬರೋ ರೀತಿಯಲ್ಲಿ ಮಾಡಿ ತೋರಿಸ್ತಾರೆ. ಆ ತರ ಆಯ್ತು ನನ್ನ ಕಥೆ. ಅಷ್ಟೇ ಅಲ್ಲ, ಊಷೆ ಉತ್ತಮಿವ ಅಂತ ಹೇಳ್ತಾರೆ. ಅಂದ್ರೆ ಮರಳು ಭೂಮಿಗೆ ಹೋಗ್ಬಿಟ್ಟು ಏನಾದ್ರೂ ಬೀಜವನ್ನ ಹಾಕಿದ್ರೆ ಏನೋ ಬೆಳೆಸ್ಬೇಕು ಅಂತ, ಅಲ್ಲಿ ಏನ್ ಬೆಳೆಯತ್ತ? ಏನು ಫಲ ಕೊಡಲ್ಲ ಮರುಭೂಮಿಯಲ್ಲಿ, ಅಲ್ಲೇನು ಬೆಳೆಯೋದೇ ಇಲ್ಲ. ಆದ್ರಿಂದ ನಾನು ವ್ಯರ್ಥವಾಗಿ ಆಗ್ಬಿಟ್ಟೆ. ಯಾಕೆಂದ್ರೆ ಕೃಷ್ಣ ನನ್ನ ಜೊತೆಗೆ ಒಬ್ಬ ಇಲ್ಲ. ಆ ಕೃಷ್ಣ ಇಲ್ಲ, ಆದ್ರಿಂದಾಗಿ ನನಗೆ ಇವತ್ತಿನ ದಿವಸ ಆ ರಾಜರುಗಳೆಲ್ಲ ಹಿಂದಕ್ಕೆ ಯಾರ್ಯಾರು ನಮಸ್ಕಾರ ಮಾಡ್ತಾ ಇದ್ರು, ಅಂತ ರಾಜರುಗಳು ನಮಸ್ಕಾರ ಮಾಡ್ತಾ ಇದ್ದಿದ್ ಯಾಕೆ, ನಾನು ಕೃಷ್ಣನ್ ಜೊತೆಗೆ ಇದ್ದದ್ದಕ್ಕೆ. ನನಗದು ಗೊತ್ತಾಗಿರ್ಲಿಲ್ಲ. ಆದ್ರೆ ಅದೇ ರಥ, ಅದೇ ಧನುಸ್ಸು, ಎಲ್ಲವೂ ಅದೇ. ಇಷ್ಟಾದ್ರೂ ಕೂಡ ನನಗೆ ಸೋಲೋ ತರ ಪರಿಸ್ಥಿತಿ ಆಯ್ತಲ್ಲ ಅಂತ ತಾನು ಅದನ್ನೇ ವಿವರವಾಗಿ ತಾನು ತಿಳಿಸ್ತಾ ಇದ್ದಾನೆ. ಇಲ್ಲಿ ಕೆಲವು ಒಳ್ಳೊಳ್ಳೆ ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯ ಬರೀತಾ, ಸ ರಥೋ ಹಯಾಸ್ತೆ ತಾದೃಶಾಹ ಇತ್ಯರ್ಥ ತೇ ಈಶವ ಇತಿ ಇವ ಅಂತ ಬರೆಸ್ತಾರೆ. ಯಾಕೆಂದ್ರೆ ತದ್ ರಥ ಹಯಾನಾನ್ ದಾಹೋಕ್ತೇ ಅಂತ ಬಹಳ ಗಂಭೀರವಾಗಿ ಬರೀತಾರೆ ಮಧ್ವಾಚಾರ್ಯರು. ಇಲ್ಲಿ ಬರೆಯೋದೇನವರು ಅಂತಂದ್ರೆ, ಈಗ ಅರ್ಜುನ ಏನಂದ, ಕುರುಕ್ಷೇತ್ರ ಯುದ್ಧ ಮಾಡ್ಬೇಕಾದ್ರೆ ಯಾವ ರಥ ಇತ್ತೋ, ಯಾವ ಕುದುರೆಗಳಿದ್ವೋ, ಯಾವ ಬಾಣಗಳಿದ್ವೋ ಅದೇ ನನ್ನ ಹತ್ರ ಈಗಲೂ ಕೂಡ ಇದೆ. ಆದ್ರೆ ಅದು ಇದ್ದಾಗ ನಾನು ಸೋತ್ಬಿಟ್ನಲ್ಲ ಅಂತ ತಾನು ಹೇಳ್ದ. ಈ ಮಾತ್ ಸರಿನಾ? ಈ ಮಾತ್ ಸರಿಯಲ್ಲ ವಾಸ್ತವಿಕವಾಗಿ. ಯಾಕೆಂದ್ರೆ ಮಹಾಭಾರತದಲ್ಲಿ ವರ್ಣಿಸ್ತಾ, ಯಾವಾಗ ಯುದ್ಧ ಸಂದರ್ಭದಲ್ಲಿ ಈ ಅರ್ಜುನ ತಾನು ಈ ರಥದಲ್ಲೇ ಕೂತ್ಕೊಂಡು, ರಥದಲ್ಲೇ ನಿಂತು ಕೂತು ತಾನು ಏನು ಅಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದ, ಈ ಅಸ್ತ್ರಾಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ನಮ್ಗನ್ಸೋದೇನು, ಅಸ್ತ್ರಾಸ್ತ್ರಗಳೆಲ್ಲ ಬಿಟ್ಟಾಯ್ತು ಒಬ್ಬೊಬ್ರ ಮೇಲೆ. ಆ ಅಸ್ತ್ರ ಈಗ ಬರ್ಲಿಕ್ಕೆ ಹೇಗ್ ಸಾಧ್ಯ? ಯಾಕಂದ್ರೆ ಒಮ್ಮೆ ಬಾಣ ಬಿಟ್ಟ ಮೇಲೆ ಅದೇ ಬಾಣ ಬಂದು ಕೂಡೋದು ಅಂತಿಲ್ಲ. ಒಂದ್ ಬಾಣ ಒಬ್ಬನ ಮೇಲೆ ಚುಚ್ಚಿದ್ರೆ ಅದ್ ಬಾಣ ಮುಗಿಯಿತು, ಇನ್ನೊಂದು ಬಾಣ ತಗೊಳ್ಳೋದು. ಈಗ ತನ್ನ ಬತ್ತಳಿಕೆಯಿಂದ ಎಷ್ಟೆಷ್ಟು ಬಾಣಗಳನ್ನು ತಗೊಂಡು ತಾನು ಪ್ರಯೋಗ ಮಾಡಿದಾನೋ ಗೊತ್ತಿಲ್ಲ. ಆದ್ರೆ ಅಂತ ಅರ್ಜುನನ ಬಗ್ಗೆ ಹೇಳ್ತಾ ಇಲ್ಲಿ ಏನ್ ಹೇಳಿದ್ದಾರೆ, ಅರ್ಜುನ ಹೇಳೋದು ತನ್ನ ಹತ್ರ ಅದೇ ಬಾಣಗಳು, ಕುರುಕ್ಷೇತ್ರದಲ್ಲಿ ಯಾವ
ಬಾಣಗಳನ್ನ ಬಳಸಿದ್ನೋ ಅದೇ ಇದೆ ಅಂತ. ಅದೇ ಇದೆ ಅಂತ ಅರ್ಥ ಅಲ್ವಂತೆ, ಅದರ ತರಹ ಇದಿದೆ ಅಂತ ಅರ್ಥ ಅಂತೆ ಇಲ್ಲೆಲ್ಲ. ತೇ ಏವ ಈಶವಃ, ಅದೇ ಇದು ಅಂದ್ರೆ ಅರ್ಥ. ಆ ಬಾಣಗಳು ಯಾವ್ದಿತ್ತಲ್ಲ ಕುರುಕ್ಷೇತ್ರ ಯುದ್ಧ ಮಾಡ್ಬೇಕಾದ್ರೆ ಆ ಬಾಣಗಳೇ ಎಂದಿಗೂ ಇದೆ ಅಂದ್ರೆ ಆ ತರಹದ ಬಾಣಗಳು ಇವೆ ಅಂತ ಅರ್ಥ. ಜೊತೆಗೆ ಇನ್ನು ಮುಂದೆ ರಥ ಮತ್ತೆ ಕುದುರೆ ಅದೊಂದು ಮಾತನ್ನ ಹೇಳ್ತಾನೆ. ರಥ ಎಲ್ಲಿವರೆಗೂ ಇತ್ತು ಅರ್ಜುನನ ರಥ? ಕೃಷ್ಣ ಹೇಳ್ತಾನೆ, ನೋಡು ನೀನು ಮೊದಲು ಇಳಿ, ನಾನ್ ಇಳಿಯಲ್ಲ. ಕೃಷ್ಣ ಇವನು ಅರ್ಜುನ ಹೇಳ್ತಾನೆ, ನೀ ಮೊದಲು ಇಳಿದು ಬಿಡು ರಥದಿಂದ. ಬೇಡ, ನಾ ಹೇಳೋದ್ ಕೇಳು, ನೀನು ರಥದಿಂದ ಕೆಳಗಿಳಿ, ಆಮೇಲೆ ನಾನು ಇಳಿತೀನಿ ಅಂತ ಹೇಳ್ತಾನೆ ಕೃಷ್ಣ. ಯಾಕೆ ಹೇಳ್ತಾನೆ? ಅದೇನಾದ್ರು ಮೊದಲೇ ಕೃಷ್ಣ ಇಳಿದಿದ್ರೆ ಆ ರಥ ಸುಟ್ಟೋಗ್ಬಿಡೋದಾದ್ರೆ ಅರ್ಜುನನ್ ಕಥೆ ಏನಾಗ್ಬೇಕಾಗಿತ್ತು. ಆದ್ರೆ ಅರ್ಜುನನ ಮೊದಲು ಇಳಿಸದ, ಆಮೇಲೆ ಕೃಷ್ಣ ತಾನು ಇಳಿದ ಕೂಡಲೇ ಆ ರಥ ಸುಟ್ಟೆ ಹೋಯ್ತು ಅಂತ ಮಹಾಭಾರತ ವರ್ಣಿಸುತ್ತೆ. ಕುದುರೆಗಳು ಹೊರಟೋಗ್ಬಿಟ್ವಂತೆ. ಅವನ ರಥ ಅವನ ಕುದುರೆ ಯಾವುದು ಉಳಿಲಿಲ್ಲ. ಅಂದ್ಮೇಲೆ ಹಿಂದಿನ ದಿವಸ ಅವನು ಈ ಮಾತನ್ನ ಹೇಗೆ ಹೇಳೋದು ಸರಿ? ಅದೇ ಅವತ್ತು ಕುರುಕ್ಷೇತ್ರದಲ್ಲಿ ನನ್ನ ಹತ್ರ ಯಾವ ಕುದುರೆಗಳಿದ್ವು, ಯಾವ ರಥ ಇತ್ತು ಅದೇ ಇದೆ, ಇದ್ರೂ ಕೂಡ ನಾ ಸೋತ್ಬಿಟ್ನಲ್ಲ ಅಂದ್ರೆ ಇದೆಲ್ಲ ತಪ್ಪಾಗ್ಬಿಡತ್ತೆ. ಅದಕ್ಕೋಸ್ಕರ ಆ ತರಹದ ಕುದುರೆ, ಆ ತರಹದ ರಥ, ಹೀಗೆ ನಾವಿದನ್ನ ಅರ್ಥೈಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಒಂದು 3 ಉದಾಹರಣೆ ಕೊಟ್ರು. ಆ 3 ಉದಾಹರಣೆಗಳಲ್ಲಿರುವಂತಹ ವ್ಯತ್ಯಾಸ ಏನು, ಯಾವ ರೀತಿ ಅದನ್ನ ತಿಳ್ಕೊಳ್ಬೇಕು ಅಂತ ಒಂದು ವಿಚಾರ ಇದೆ. ಇದೆಲ್ಲ ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಉದಾಹರಣೆಗೆ ತತ್ವಮಸಿ, ಅದೇ ಅವನೇ ಈ ದೇವರು, ಇವನು ಆ ವ್ಯಕ್ತಿ ಇದಲ್ಲ, ಆ ಜೀವ ಅವನೇ, ಈ ದೇವರೇನಿದಲ್ಲ ಅವನೇ, ಅಥವಾ ಆ ದೇವರೇನಿದಲ್ಲ ಆ ದೇವರೇ ಇವನು ಅಂತ. ತತ್ವಮಸಿ ಅಂತ ಜೀವ ಮತ್ತೆ ದೇವರು ಒಂದೇ ಅಂತ ಹೇಳುವಂತಹ ಮಾತಿದೆ. ಅದೇ ಇದಕ್ಕೆಲ್ಲ ಏನರ್ಥ ಅಂದ್ರೆ ಜೀವ ಮತ್ತೆ ಆ ಪರಮಾತ್ಮ ಒಂದೇ ಅಂತ ಅರ್ಥ ಅಲ್ಲ. ಹೇಗೆ ಆ ಬಾಣಗಳೇ ನನ್ನ ಹತ್ರ ಇದೆ ಅಂದ್ರೆ ಅದು ಬೇರೆ ಬೇರೆ ಬಾಣನೆ, ಆದ್ರೆ ಹೋಲಿಕೆ ಇದೆ ಅಂತ ಅರ್ಥ. ಈಗ ನಾವು ಅದೇ ಬಾಣ ಕುರುಕ್ಷೇತ್ರದಲ್ಲಿ ಬಳಸಿದ ಬಾಣ, ಆ ಕುರುಕ್ಷೇತ್ರದಲ್ಲಿದ್ದ ರಥ, ಕುರುಕ್ಷೇತ್ರ ಭೂಮಿಯಲ್ಲಿ ಇದ್ದಾಗ ಏನು ಈ ಕುದುರೆಗಳಿದ್ವು ಅದದೇ ಇವೆ ಅಂತ ಹೇಳೋದ್ರ ಅಭಿಪ್ರಾಯನೋ ಅದರ ಹೋಲಿಕೆ ಇರುವಂತದ್ದಿದೆ ಅಂತ ಅರ್ಥ. ಅದೇ ತರ ಇಲ್ಲೂ ಕೂಡ ಕೃಷ್ಣನ ಬಗ್ಗೆನೂ ಕೂಡ ಇಲ್ಲಿ ಹೇಳ್ತಾ ನಾವು ಅದೇ ರೀತಿ ತಿಳ್ಕೊಳ್ಬೇಕಂತೆ. ಅದೇ ವಾಸ್ತವಿಕವಾಗಿ ಇರೋದಂತಲ್ಲ, ಅದೇ ಇರೋದು ಅಂತ ಅಲ್ಲ, ಅದರ ತರಹ ಇರೋದು ಅಂತ ಅರ್ಥೈಸ್ಬೇಕು ಅಂತ. ಹೀಗೆ ಇಲ್ಲಿ ಪ್ರತಿಯೊಂದು ಉದಾಹರಣೆಗಳ ಬಗ್ಗೆನೂ ಕೂಡ ವಿವರಣೆ ಮಾಡ್ತಾ ಹೋಗ್ತಾರೆ. ಬಹಳ ಚೆನ್ನಾಗಿ ವಿವರಣೆಯನ್ನ ಮಾಡಿದ್ದಾರೆ. ಇನ್ನೂ ಹಲವು ವಿಷಯಗಳಿದೆ ಈ ಟಿಪ್ಪಣಿಯಲ್ಲಿ, ತುಂಬಾ ಇದಕ್ಕೆ ಬರೆದಿದ್ದಾರೆ. ಆ ಪ್ರತಿಯೊಂದು ವಿಷಯಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಮುಂದಿನ ಪಾಠ ನಾಳೆ ಮತ್ತೆ ನಾಡಿದ್ದು ಹಬ್ಬ ಇದೆ. ಹೇಗಿದ್ರು ಹಬ್ಬ ಇರೋದ್ರಿಂದ ನಾಳೆ ನಾಡಿದ್ದು ಪಾಠ ಬೇಡ. 2 ದಿವಸ ಆದ್ಮೇಲಿಂದ ಮತ್ತೆ ಈ ಭಾಗವತ ಮತ್ತೆ ನ್ಯಾಯ ಸುಧಾ ಪಾಠ ಎರಡನ್ನು ಮತ್ತೆ 2 ದಿವಸ ಕಳೆದ ಮೇಲಿಂದ ಮತ್ತೆ ಪಾಠವನ್ನ ಪ್ರಾರಂಭಿಸೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.